ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ 2026 ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡು ಖುಷಿಯಾಗಿ ನಮ್ಮ ಜೊತೆಗಿದ್ದಾರೆ ಸೋನಲ್ ಅವರು. ಸೊ ಬನ್ನಿ ಅವರನ್ನ ಮಾತನಾಡ್ಸೋಣ. ಮ್ಯಾಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಗಾರ್ಜಿಯಸ್ ಆಗಿ, ಎಷ್ಟು ಲವಲವಿಕೆಯಿಂದ ಸ್ವಲ್ಪ ಜಾಸ್ತಿ ಗ್ಲೋ ಬಂತು ಅವಾರ್ಡ್ ಸಿಕ್ಕಿದ್ಮೇಲೆ. ನ್ಯೂಸ್ 18 ಕನ್ನಡ ಪ್ರತಿ ವರ್ಷ ಸಾಧಕರನ್ನ ಗುರುತಿಸಿ ಅವರಿಗೆ ಗೌರವಿಸುವಂತಹ ಕೆಲಸ ಮಾಡ್ತಾ ಇದೆ. ಈ ವರ್ಷ ತಮಗೆ ಅತ್ಯುತ್ತಮ ನಟಿ ಅನ್ನುವಂತಹ ಪ್ರಶಸ್ತಿ ಬಂದಿದ್ದು ಎಷ್ಟು ಖುಷಿ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ನಾನು ವರ್ಷದ ಕನ್ನಡಿಗನ ಎವ್ರಿ ಇಯರ್ ಫಾಲೋ ಮಾಡ್ತಿದ್ದೆ, ಯಾರಿಗೆ ಸಿಗ್ತಿದೆ ಏನು ಅಂತ. ದಿಸ್ ಟೈಮ್ ನಾನೇ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ಅವಾರ್ಡ್ ತಗೊಳ್ಳೋದು ಒಂಥರ ತುಂಬ ಅಂದರೆ ತುಂಬ ಇಮೋಷ್ನಲ್ ಆಲ್ಸೋ ಆ್ಯಂಡ್ ಅಷ್ಟೇ ಖುಷಿ ಆಯಿತು ನನಗೆ. ಸೊ ಅದಕ್ಕೆಲ್ಲ ಕಾರಣ ನಮ್ಮ ಸಿನಿಮಾ ಮಾದೇವ. ಅಂದ್ರೆ ತಾವು ಎಕ್ಸ್ಪೆಕ್ಟ್ ಮಾಡಿದ್ರ? ಅಂಡ್ ಮೋರ್ ಓವರ್, ಒಬ್ಬ ವ್ಯಕ್ತಿಗೆ ಒಂದು ಸಾಧನೆಯ ಪ್ರಶಸ್ತಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಲೈಫಲ್ಲಿ. ಅಂದರೆ ವೆನ್ ಯುವರ್ ಲೈಫ್ ಇಸ್ ಲೋ ಆ್ಯಂಡ್ ಯಾರೂ ನಿಮಗೆ ಎಲ್ಲೂ ಮೋಟಿವೇಟ್ ಮಾಡ್ತಿಲ್ಲ ಅಂತ ಇದ್ದಾಗ ಈ ಒಂದು ಅವಾರ್ಡ್ ಫಂಕ್ಷನ್ ಅವ್ರು ನೀವು ಮಾಡ್ತಿರೋದು, ನ್ಯೂಸ್ 18 ಅವ್ರು ಮಾಡ್ತಿರೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಜಸ್ಟ್ ನಾಟ್ ಫಾರ್ ಸಿನಿಮಾ, ಎಲ್ಲ ಇಂಡಸ್ಟ್ರೀಸಲ್ಲೂ ನೀವು ಅವ್ರನ್ನ ರೆಕಗ್ನೈಸ್ ಮಾಡಿ ಒಂದು ಅವಾರ್ಡ್ ಕೊಡ್ತಿದ್ದೀರಾ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಂದು ಇಮ್ಮಿಡಿಯೇಟಾಗಿ ಒಂದು ಮೋಟಿವೇಶನ್ ಆಗಿರಲಿ, ಇದು ಸಿಕ್ಕಿದ ತಕ್ಷಣ ಇನ್ನೂ ಏನಾದರೂ ಮಾಡಬೇಕಲ್ಲ, ಮಾದೇವಕ್ಕಿಂತ ಚೆನ್ನಾಗಿ ಏನಾದರೂ ರೋಲ್ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ಅ ವಂಡರ್ಫುಲ್ ಇನಿಷಿಯೇಟಿವ್ ಬೈ ನ್ಯೂಸ್ 18. ಥ್ಯಾಂಕ್ ಯು ಮ್ಯಾಮ್, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಾಲ್ಗೊಂಡಿದ್ದಕ್ಕೆ. ಅದರಲ್ಲೂ ಕೂಡ ಪ್ರತಿ ವರ್ಷ ನೀವು ಫಾಲೋ ಅಪ್ ಮಾಡ್ತಾ ಇದ್ರಿ. ಈ ಪ್ರಶಸ್ತಿ ಇವತ್ತು ನಿಮ್ಮ ಕೈ. ನಾನು ನೆಕ್ಸ್ಟ್ ಇಯರು ಬಂದರೆ ಐ ಹೋಪ್ ಐ ಗೆಟ್ ಇಟ್ ನೆಕ್ಸ್ಟ್ ಇಯರ್ ಇಸ್ ವೆಲ್. ಒಳ್ಳೇದಾಗ್ಲಿ.